ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬ ಸೀಟ್ ತಗೊಂಡು ಬಂದು ಈಗ ಮೆಜಾರಿಟಿಯಲ್ಲಿ ಇದೆ. ಯಾಕೆ ಇನ್ನೋವರೆಗೂ MP ಸೀಟ್ಸ್ ಅನೌನ್ಸ್ ಮಾಡಿಲ್ಲ ಸರ್? ನಮಸ್ಕಾರ. MP ಸೀಟ್ಸು ಅನೌನ್ಸ್ಮೆಂಟು ಆದಷ್ಟು ಬೇಗ ಮಾಡಬೇಕು. ಆಮೇಲೆ ಅದು ಡಿಸಿಷನ್ ತೊಗೊಂಡು ಇದು ಮಾಡಬೇಕು ಅಂತ ಅದು ಇನ್ನಷ್ಟು ಸುಲಭ ಇಲ್ಲ. ನಮಗೂ MP ಸೀಟ್ ಕೊಡೋದು ದೊಡ್ಡ ವಿಷಯ ಇಲ್ಲ. ಕಾಂಗ್ರೆಸ್ಗೂ ಆದಷ್ಟು ಎಲ್ಲ ಥರಲಿಂದು ಅವರು ಚೌಕಸಿ ಮಾಡಿ ಗ್ರಾಸ್ ರೂಟ್ದಾಗ ಹೋಗಿ ಯಾರಿಗೆ ಎಲ್ಲಿ ಕೊಟ್ಟರು ಬರ್ತೀವಿ ಅಂತ ಹೇಳಿ ನಮ್ಮ ಪಕ್ಷ ಹೇಗೆ ಥಂಪಿಂಗ್ದಾಗೆ ಸರ್ಕಾರ ಫಾರ್ಮ್ ಮಾಡೈತಿ ಅದ ಪ್ರಕಾರ ಅವ್ರಿಗೂ ಚಿಂತಿದ್ಯಾಗ ಇನ್ನೂ ಸ್ವಲ್ಪ ಸರ್ವೆ ಮಾಡಿಕೊಂಡು ಒಳ್ಳೆ ಕ್ಯಾಂಡಿಡೇಟ್ ಹುಡುಕಿ ಅವರು ಅನೌನ್ಸ್ ಮಾಡೋದು ವಿಚಾರದಾಗ ಇದ್ದಾರೆ. ಅದರ ಸಲುವಾಗಿ ಆದಷ್ಟು ಬೇಗ ಮಾಡಿ ಯಾರು ಸಿಕ್ಕವ್ರಿಗೂ ಕೊಟ್ಟು ಡ್ಯಾಮೇಜ್ ಮಾಡೋದು ಪಾರ್ಟಿಗೆ ಲಕ್ಷ್ಯ ಇಲ್ಲ. ಆದಷ್ಟು ಒಳ್ಳೆ ಕ್ಯಾಂಡಿಡೇಟ್ ಹುಡುಕಿ ಆರ್ಟ್ಸ್ ಬರೋವ್ರಿಗೆ ಕೊಡಬೇಕು ಅಂತೇಳಿ ಪಾರ್ಟಿ ಡಿಸಿಷನ್ ತಗೊಂಡು ಅವರು ನಮ್ಮ ಟೈಮ್ ಪ್ರಕಾರ ಮಾಡ್ತಿರ್ತಾರೆ. ಸರ್, ಜನರದ್ದು ಆರೋಪ ಇದೆ, ಮುಂಚೆ JDS ಅವರು ಫ್ಯಾಮ್ಲಿಗೆ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ರು, ಇದು ಕಾಂಗ್ರೆಸ್ಸಲ್ಲೂ ಅದೇ ಥರ ಆಗ್ತಾ ಇದೆ ಅಂತ ಕೇಳ್ಪಡ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲ ಕಡೆ ಏನಾಗ್ತಿತ್ತು ಅಂತಂದ್ರೆ ಇನ್ನು ಮಟ್ಟ RC ಇದು ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, MLA ಎಲೆಕ್ಷನ್ ಇಲ್ಲ, ಇದು ಒಂದು ಮುಖ್ಯವಾದ ಇಲೆಕ್ಷನ್ನು. ಅದು 8 MLA ಕ್ಷೇತ್ರಕ್ಕೆ ಕವರ್ ಮಾಡುವ ಅಷ್ಟು ಇಲೆಕ್ಷನ್ನು. ಅಲ್ಲಿ ಜನ ಯಾರು ಭಾಳ ಪಾಪ್ಯುಲರ್ ಇದ್ದಾರೆ, ಅವ್ರದ್ದು ರೀಚ್ ಐತಿ, ಅವ್ರ ಕೆಲಸಗಳು ಏನು ಮಾಡ್ಯಾರೋ ಆ ಕೆಲಸದ ಮೇಲೆ ಎಷ್ಟು ಮಂದಿ ಅವ್ರಿಗೆ ಮೆಚ್ತಾರೆ ಅವೆಲ್ಲ ತಿಳ್ಕೊಂಡು ಆಮೇಲೆ ಟಿಕೆಟ್ ಕೊಡಬೇಕಾಗ್ತೈತಿ. ಅಲ್ಲೇ ಅವ್ರವ್ರ ಮಂದಿ ಕೊಟ್ಟರು, ಅವರು ಬಂಧನ ಕೊಟ್ಟರು, ಇವ್ರು ಕೊಟ್ಟರು ಅಂತೇನು ನೀವು ಟೀಕಾ ಮಾಡಿಸ್ತಿರಲ್ಲ. ಇನ್ಮಟ್ಟ ಅಂತವ್ರೆ ಅದು ಲಿಸ್ಟ್ ಬಂದಿಲ್ಲ. ಎಲ್ಲರದ್ದು ಪ್ರಪೋಸಲ್ ಇರ್ತೈತಿ. ಮಾತ್ರ ನಮ್ಮ ಕಾಂಗ್ರೆಸ್ದಾಗ ಹೈಕಮಾಂಡ್ ಆಗಲಿ, ನಮ್ಮ ಕಾಂಗ್ರೆಸ್ದಾಗ ಏನು ನಮ್ಮ CM ಇದ್ದಾರೆ ಸಿದ್ದರಾಮಯ್ಯ ಅವರು, ನಮ್ಮ DK ಶಿವಕುಮಾರ್ ಆಯ್ತು, ಆಮೇಲೆ ನಮ್ಮ ಜಾರಕಿಹೊಳಿ ಆಯ್ತು, ನಮ್ಮ ಪರಮೇಶ್ವರ್ ಆಯ್ತು, ಅವ್ರು ಎಲ್ಲರೂ ದೇ ಹ್ಯಾವ್ ದೇರ್ ಓನ್ ಐಡಿಯಾಲಜಿ. ಯಾರಿಗೆ ಕೊಟ್ಟರು ಏನಾಗ್ತೈತೆ ಅಂತೇಳಿ ಎಲ್ಲ ವರ್ಕೌಟ್ ಮಾಡಿ ಅವರು ಕೊಡ್ತಾರೆ. ಅವ್ರಿಗೇನೈತಿ ಅಂದರೆ ಕೊಟ್ಟ ಮೇಲೆ ಆ ಕ್ಯಾಂಡಿಡೇಟು ಆರ್ಸ್ ಬರಬೇಕು. ನಾವು ನಮ್ಮ ಗುರಿ 28 ಸೀಟ್ ಮೇಲೆ ಐತಿ. ನಾವು ಆ ಗುರಿ ಇದ್ದಾಗ ಕಾಂಗ್ರೆಸ್ ಅವ್ರು ವರ್ಕೌಟ್ ಮಾಡಾಕ್ತಾರೆ. ಸರ್, ಜನ ಹೇಳ್ತಾ ಇದ್ದಾರೆ ಈಗ ನಿಮ್ಮ ಪಾರ್ಟಿಯಲ್ಲಿ ಯಾರು MLA ಇದ್ದಾರೆ, ಯಾರು ಲೀಡರ್ ಇದ್ದಾರೆ, ಸೀನಿಯರ್ ಲೀಡರ್ಗೆ ಕೊಡ್ತಾ ಇಲ್ಲ, MLA ಯಾವ ಈಗ ಪೊಸಿಷನ್ ಇದ್ದಾರೆ ಅವ್ರಿಗೇನೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದೊಂದು ಪಾರ್ಟಿದಾಗ ದಿಕ್ ತಪ್ಸಾಕು, ಆಮೇಲೆ ಆಪೋಸಿಷನ್ ಜೋಡಿ ಆಟ ಆಡಾಕು, ಅದು ಏನೇನೋ ಒಂದು ಸರ್ಕಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇನ್ಮಟ್ಟ ಯಾರಿಗೂ ಕೊಡೋದು ಬಿಡೋದು ಇನ್ನೂ ಯಾರಿಗೂ ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ಮೋದಿಜಿ ಅವರು ಪಾರ್ಟಿದಾಗ ದೊಡ್ಡ ಮಿನಿಸ್ಟರ್ಸ್ಗೂ ದೊಡ್ಡ ಯಾರು MPs ಇದ್ರು ಅವ್ರಿಗೂ ಬಿಡಿಸಿ MLAಗೆ ನಿಲ್ಲಿಸಿದ್ರು. ಈಗ ಅದ ಪ್ರಕಾರ ಏನಾಗ್ತೈತಿ, ಇವ್ರು ಸುಮ್ಕ ಒಂದು ಟೈಪ್ ಆಫ್ ಗಿಮಿಕ್ ಆಡಕತ್ತಾರೆ. ಯಾರು ನಮ್ಮ ಪಾರ್ಟಿಯವ್ರು ಸೀರಿಯಸ್ ಇಲ್ಲ. ಆ್ಯಂಡ್ ಮತ್ತು ನಮ್ಮ MLAs ಆಗಲಿ, ನಮಗೇನು ಮಿನಿಸ್ಟರ್ಸ್ ಇದ್ದಾರೋ ಅವ್ರದ್ದು ಬಿಟ್ಟು ಅವ್ರ ಸೀಟು ಅವ್ರು ಮತ್ತು ಆ MP ಬಂದು ಆರ್ಟ್ಸ್ ಬರಬೇಕು, ನಾವು MP ಹೋಗಬೇಕು ಅಂತ ಯಾರ್ದು ಇಚ್ಛೆನೂ ಇಲ್ಲ. ಅದೇನಿರ್ತೈತಿ ಪಾರ್ಟಿದಾಗ ಒಂಥರ
ಗೇಮ್ ಪ್ಲ್ಯಾನ್ ಇರ್ತಾವ. ಆ ಗೇಮ್ ಪ್ಲ್ಯಾನ್ದಾಗ ಏನು ಬೇಕಾದವರು ಹೇಳ್ತಿರ್ತ ಪಾರ್ಟಿ ಮಂದಿಗೆ ತೋರಿಸೋದು ಒಂದು ಇರ್ತೈತಿ, ಲಾಸ್ಟಿಗೆ ಅನೌನ್ಸ್ ಮಾಡೋದು ಒಂದು ಬೇರೆನೇ ಆಗ್ಬಿಡ್ತೈತಿ. ಅದ್ರ ಸಲುವಾಗಿ ಅವು ಸಣ್ಣ ಪುಟ್ಟು ವಿಷಯಕ್ಕೆ ಟಿಲ್ ಫೈನಲ್ ರಿಸಲ್ಟ್ ಬರೋ ಮಟ್ಟ ಎದಕ್ಕೂ ನಾವು ಫೈನಲ್ ಅಂತ ತಿಳ್ಕೋಬಾರ್ದು. ಸರ್ ನಿಮ್ಮ ಪಾರ್ಟಿಯಲ್ಲಿ ಇಷ್ಟು ದಿನ ಬೇಕು ಸರ್ ಒಂದು ಲೀಸ್ಟ್ ಜಾರಿ ಮಾಡೋಕ್ಕೆ. ಏನು ಸೀನಿಯರ್ ಲೀಡರ್ಸ್ಗೆ ಎಲ್ಲ ಏನು ಹೇಳ್ತೀರಾ ಸರ್ ನೀವು ಪಾರ್ಟಿಯಲ್ಲಿ? ನಮ್ದು ಹೆಂಗೈತಿ ಅಂದ್ರೆ ಪಾರ್ಟಿ ನಮ್ಮ ಎನ್ಮಠ ನಮ್ದು ಗ್ರಾಸ್ ರೂಟು ಮತ್ತು ಪಾರ್ಟಿ ವರ್ಕರ್ಸ್ ಒಪಿನಿಯನ್ ಇಲ್ಲ ಅಂದಂಗೆ ನಾವು ಕ್ಯಾಂಡಿಡೇಟ್ಸ್ ಕೊಡೋದಿಲ್ಲ. ನಮಗೆಲ್ಲ ಒಪಿನಿಯನು ಗ್ರಾಸ್ ರೂಟು ಎಲ್ಲ ವರ್ಕೌಟ್ ಮಾಡಾಕತ್ತೀವಿ. ನಾವು ಹೇಸ್ ಮಾಡಕ್ಕೆ ಹೋಗೋದಿಲ್ಲ. ಹೇಸ್ ಈಸ್ ವೇಸ್ಟ್ ಅಂತ ಯಾವಾಗ ಅಂತಾರೆ. ನಾವು ನಮ್ಮ ನಿಧಾನದಾಗಿ ನಾವು ಡಿಸಿಷನ್ ತಗೊಳ್ಳೋದು ಒಳ್ಳೆ ಕ್ಯಾಂಡಿಡೇಟಿಗೆ ನಾವು ಕೊಡ್ತೀವಿ. ಆ ಕ್ಯಾಂಡಿಡೇಟ್ ಆರ್ಸ್ ಬರುವಂಥ ಕ್ಯಾಂಡಿಡೇಟಿಗೆ ಕೊಡೋದು. ಅದಕ್ಕೆ ಸ್ವಲ್ಪ ತಾಳ್ಮೆಗೆ ಕೆಲಸ ಆಗ್ತಿರ್ತೀವಿ ಸರ್. ಎಲ್ಲೋ ಒಂದು ಕಡೆ ಬೆಂಗಳೂರು ಸೆಂಟ್ರಲಿಂದ ರಿಜ್ವಾನ್ ಅರ್ಷಾದ್ಗೆ ಕೊಡೋದು ಅಂತ ಕೇಳ್ಪಡ್ತಾ ಇದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇನ್ನೊಂದು ಪಾರ್ಟಿಗೆ ನೀವು ಮಾತಾಡ್ಕೊಂಡ್ರು ರಿಜ್ವಾನ್ ಅರ್ಷಾದಿಗೆ ಕೊಡ್ತಾರೋ, ಹ್ಯಾರಿಸಿಗೆ ಕೊಡ್ತಾರೋ, ಜಾರ್ಜಿಗೆ ಕೊಡ್ತಾರೋ ಅಂತೂ ಅದೆಲ್ಲ ರೋಮರ್ಸ್. ಯಾಕೆ ಅದು ಅಂತಂತಂದ್ರೆ ನಮ್ಮ ಪಾರ್ಟಿ ಮಂದಿ ಯಾರು ಅಂತಂದ್ರೆ ಮಾತಾಡೋದಿಲ್ಲ. ಈ ಪಾರ್ಟಿ ಅಪೋಸಿಷನ್ ಅಂತಂದು ಏನಿದೆ SDP ಮಂದಿನೂ ಇದ್ದಾರೆ, ಆಮೇಲೆ ನಿಮ್ಮದು ಜನತಾದಳ ಮಂದಿನೂ ಇದ್ದಾರೆ, BJP ಮಂದಿನೂ ಇದ್ದಾರೆ. ಅವರು ಸುಮ್ಕು ಒಂದು ನಮೂನೆ ಇಲ್ಲಿಂದ ಯಾರೋ ಡ್ಯಾಮೇಜ್ ಮಾಡೋಕ್ಕಾಗಲಿ, ಇಲ್ಲಂದ್ರೆ ಅಲ್ಲಿ ಒಂದು ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು ಪಾರ್ಟಿದಾಗ ಅಂತೇಳಿ ಏನೇನೋ ಒಂದು ನ್ಯಾಯ ಹುಟ್ಟಿಸ್ತಿರ್ತಾರೆ. ಯಾವುದು ಫೈನಲ್ ಆಗಿಲ್ಲಲ್ಲ. ಅವ್ರು ಯಾರು MLAs ಇದ್ದಾರೆ, ಅವ್ರು ಏನೇನಿದ್ದಾರೆ ಅವರು ಪೋಸ್ಟ್ ಎಂಜಾಯ್ ಮಾಡಕತ್ತಾರೆ. ಅವ್ರು ಯಾರು ಅದಕ್ಕೆ ಬರುವುದಿಲ್ಲ. ಮತ್ತು ಒಂದು ಹೊಸ ಫೇಸ್ ಆಗಲಿ, ಹೊಸ ಮಂಚನಾಗಲಿ, ಏನಾಗಿದೆ ಅವರೆಲ್ಲ ಹೈಕಮಾಂಡ್ ಮತ್ತು ನಮಗೆಲ್ಲ ಲೀಡರ್ಸು ಡಿಸೈಡ್ ಮಾಡಿ ಒಳ್ಳೆ ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಯಾವಾಗ ಫೈನಲ್ ಆಗಿ ಒಳ್ಳೆ ಕ್ಯಾಂಡಿಡೇಟ್ ಬರೋ ಮಟ್ಟ ಅದರ ಬಗ್ಗೆ ಏನು ನಾವು ಡಿಸಿಷನ್ ತೊಗೊಳೋದು, ನೀವು ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ ನಾವು ಅದಕ್ಕೆ ಒಂದು ಶೇಪ್ ಮಾಡೋಕ್ಕೂ ಮುಸ್ಲಿಮ್ಸ್ ಅಂತೇಳಿ ಒಂದು ಬೇರೆ ಗ್ರೂಪ್ ಮಾಡೋದು ನಮ್ಮ ಪಾರ್ಟಿದಾಗ ಇಲ್ಲ. ನಮ್ದು ಏನೈತಿ ಅಂದರೆ ಕಾಂಗ್ರೆಸ್ ಅಂದರೆ ಒಂದು ಫ್ಯಾಮಿಲಿ. ಅದರಾಗೂ ಎಲ್ಲರೂ ಬಂದುಬಿಟ್ರು, ಎಲ್ಲ ವೋಟರ್ಸ್ ಒಂದು ಫ್ಯಾಮಿಲಿ ಇದ್ದಂಗೆ ನಮ್ಮದು. ಅದಕ್ಕೆ ನಾವು ಇಷ್ಟು ಮಂದಿ ನಾವು ಅದೀವಿ, ಅವ್ರು ಇಷ್ಟಿದ್ದಾರೆ ಅಂತೇಳಿ ಅವೆಲ್ಲ ಗಮನಕ್ಕೆ ನಾವು ಹಾಕೊಳ್ಳೋದಿಲ್ಲ. ನಮಗೇನೈತಿ ಹೈಕಮಾಂಡ್ ಆಯ್ತು, ನಮ್ಮ ಲೀಡರ್ಸ್ ಆದರು, ಅವರೆಲ್ಲ ಸೇರಿ ಎಲ್ಲ ಪಾರ್ಟಿಗೆ ಜಸ್ಟಿಸ್ ಮಾಡಕ್ಕಂತಂದು ಅವರೆಲ್ಲ ಮಾಡ್ತಾರೆ. ಆ ಫ್ಯಾಮ್ಲಿದಾಗ ಯಾರಿಗೂ ಕಡಿಮೆ ಜಾಸ್ತಿ ಮಾಡೋದಿಲ್ಲ. ಆ ಫ್ಯಾಮ್ಲಿಲಿಂದ ನಾವು ಒಕ್ಕಟ್ಟಿದ್ವಿ. ಇವತ್ತು ನಾವು ಹೆಮ್ಮೆಲಿಂದ ನಾವು ಕಾಂಗ್ರೆಸ್ ಅಂತ ಹೇಳ್ತೀವಿ. ನಮ್ಮ ಮನ್ಯಾಗ ಏನಾದ್ರು ಭಾಷೆ ಇರ್ಬೋದು, ನಮ್ಮದು ಕಾಸ್ಟ್ ಬೇರೆದಿರ್ಬೋದು, ಏನಿರಲಿ, ವಿ ಆರ್ ಒನ್ ಫ್ಯಾಮ್ಲಿ. ಆ ಫ್ಯಾಮ್ಲಿ ಪ್ರಕಾರ ಏನೈತಿ ಕಾಂಗ್ರೆಸ್ ಬೆಳೆಯಕತ್ತೈತಿ, ಫ್ಯಾಮಿಲಿಯಿಂದ ಮುಂದೆ ಬೆಳೀತೈತಿ. ಮತ್ತು ಈಗ ನೀವು ಬರೋ ಇಲೆಕ್ಷನ್ದಾಗ ನೋಡ್ರಿ, ಅದರದ್ದು ರಿಸಲ್ಟೇ ಬೇರೆ ಇರುತ್ತೆ. ಸರ್, ನೀವು ಕಾಂಗ್ರೆಸ್ಗೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾವೇರಿ ಇರಲಿ, ಗುಲ್ಬರ್ಗ ಇರಲಿ, ಶಿವಮೊಗ್ಗ ಇರಲಿ, ಯಾಕೆ ಸರ್ ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡ್ತಾ ಇಲ್ಲ ಟಿಕೆಟ್ ನಿಮ್ಮ ಫ್ಯಾಮಿಲಿ? ನಮ್ಮದು ಕಾಂಗ್ರೆಸ್ ಪಾರ್ಟಿದು ಲಿಸ್ಟ್ ಅನೌನ್ಸ್ ಆಗಿಲ್ಲ, ಇನ್ನು ಯಾವುದು ಫೈನಲ್ ಆಗಿಲ್ಲ, ಇನ್ನೂ ಎಲ್ಲ ಪೆಂಡಿಂಗ್ ಐತಿ. ಎರಡನೇದು ಏನೈತಿ ಅಂದ್ರೆ ಫೈನಲ್ ಆದಾಗ ಕೊಟ್ಟಿಲ್ಲ ಅಂತಂದ್ರೆ ಅವಾಗ ನೀವು ಒಪ್ಪಂದ ಹಾಕ್ಬೋದು. ಇನ್ನು ಫೈನಲ್ ಬರುದೈತಿ. ಜನಕ್ಕೆ ಕೆಲಸ ಇಲ್ಲ. ನಮ್ಮ ಕಾಂಗ್ರೆಸ್ದಾಗ ಯಾರು ಟೀಕಾ ಮಾಡಕತ್ತಿಲ್ಲ. ನಮ್ಮ ಕಾಂಗ್ರೆಸ್ದಾಗ ವೇಟ್ ಆ್ಯಂಡ್ ಸಿ, ವಾಚ್ ಆ್ಯಂಡ್ ಸೀದಾಗ ಅದ. ಬೇರೆಯವ್ರಿಗೂ ಒಂದು ನಮೂನಿ ಹೊಟ್ಟೆ ಕಿಚ್ಚಾಗಿ ಅವರೆಲ್ಲರ ಡಿಸ್ಟರ್ಬ್ ಮಾಡಕತ್ತಾರೆ. ಆ ಡಿಸ್ಟರ್ಬ್ ಮಾಡಕ್ಕೆ ಏನೈತಿ, ನಮ್ಮ ಪಾರ್ಟಿಯವ್ರು ಯಾರು ಇಲ್ಲ. ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಬೇರೆ ಪಾರ್ಟಿಯವರು ಇದ್ದಾರೆ. ಅವ್ರು ಹೇಳಿರ್ತಾರೆ, ನಡೆದಂಡೈತಿ. ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋದಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋದಿಲ್ಲ.